ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಒಂದು ನನ್ನ 25 ವರ್ಷಿನ ಸೇವೆ ಇವತ್ತು ನನಗೆ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲ ನನ್ನ ರಾಜ್ಯ ಸಮಿತಿ ಪದಾಧಿಕಾರಿಗಳು ಮತ್ತು ರಾಜ್ಯ ಮಹಿಳೆ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಬೀದಿ ಬದಿ ವ್ಯಾಪಾರಿಗಳು ಮತ್ತು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಮತ್ತು ಇವತ್ತು ಎಲ್ಲ ಕಡೆಯಲ್ಲೂ ತುಂಬ ವಿಭಜನವಾಗಿ ಬೇರೆ ಬೇರೆ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಎಲ್ಲರೂ ಪ್ರೀತಿಯಿಂದ ಬಂದು ಅವರವರ ಒಂದು ಸಂತೋಷದ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ತುಂಬ ನನಗೆ ಇವರು ಸೇವೆ ಮಾಡುವುದಕ್ಕೆ ಇನ್ನೂ ಹೆಚ್ಚಿನ ಬಲವನ್ನು ರೂಪಿಸೋದಕ್ಕೆ ನಮಗಿನ್ನೂ ಶಕ್ತಿ ಬಂದಂಗೆ ಆಗುತ್ತೆ. ಯಾಕೆಂದರೆ ಇದು ಎಲ್ಲರಿಗೂ ಬರೋದಿಲ್ಲ. ಈ ಸೇವೆ ಅನ್ನೋದು ಎಲ್ಲರಿಗೂ ಬರೋ ಚಾನ್ಸಸ್ ಇಲ್ಲ. ಆದರೆ ದೇವರು ಯಾವುದೋ ಒಂದು ರೂಪದಲ್ಲಿ ನನ್ನನ್ನು ಈ ಗ್ರೂಪಿಗೆ ಬಿಟ್ಟಿದ್ದಾನೆ. ಅದರಿಂದ ನನ್ನ ಇವತ್ತು ಸೇವೆ ನೋಡಿ ಎಲ್ಲರೂ ನನಗೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರಲ್ಲ, ತುಂಬ ನನಗೆ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಇನ್ನೂ ನಾನು ಸೇವೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸುಮಾರು 4,80,000 ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಅವರಿಗೆಲ್ಲ ನನ್ನ ಸೇವೆ ಅಗತ್ಯ ಇದೆ. ಅದರಿಂದ ನಾವು ಯುವಕರನ್ನ ಬೆಳೆಸೋದಾಗಿರ್ಬೋದು, ಮಹಿಳೆಯರನ್ನ ಬೆಳೆಸೋದಾಗಿರ್ಬೋದು, ಅನೇಕ ಜನಗಳನ್ನು ನಾವು ಬೆಳೆಸಿ ಅವ್ರಿಗೊಂದು ಮಾರ್ಗದರ್ಶನವಾಗಿ ಬೀದಿ ಬದಿ ವ್ಯಾಪಾರಿಗಳ ಏನು ವರ್ಷದಲ್ಲಿ ಅವ್ರ ಕುಟುಂಬ ನೆಮ್ಮದಿ ಊಟ ಮಾಡ್ತಾರಲ್ಲ, ಆ ನೆಮ್ಮದಿ ಊಟನೇ ನನಗೆ ಇವತ್ತಿನ ಹಬ್ಬದ ಸಂಭ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಎಲ್ಲ ಸಮಿತಿ ವತಿಯಿಂದ ಇವತ್ತು ಆಚರಣೆ ಮಾಡಿಸಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತ ನಾನು ಅವ್ರ ಕುಟುಂಬಕ್ಕೆ ಅವ್ರಿಗೂ ಹಣ, ಐಶ್ವರ್ಯ, ಆರೋಗ್ಯ ಕೊಟ್ಟು ಅವರು ಎಲ್ಲದರಲ್ಲೂ ಜಯಶೀಲರಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಇವತ್ತು ಒಂದು ಸಂತೋಷ ಸುದ್ದಿ ಅಂದರೆ ಏನಪ್ಪ ಅಂದರೆ, ನಾವೆಲ್ಲ ಎಲ್ಲೋ ಹುಡ್ತೀವಿ, ಎಲ್ಲೋ ಸಾಯ್ತೀವಿ, ಮಧ್ಯದಲ್ಲಿ ಎಲ್ಲೋ ಭಗವಂತ ಒಂದು ಚಕ್ರವನ್ನು ಬರೆದು ಕಳಿಸಿರ್ತಾನೆ ಲಿಖಿತ ರೂಪದಲ್ಲಿ. ಪೌಡಪ್ಪ ಒಂದು ಹಿಳ್ಕಲ್ಲಾಗಿರ್ಬೋದು, ಆಂಜನೇಯರು ಬಂದು ಕಾಗಿ ಆಗಿರ್ಬೋದು, ಅನೇಕ ಕಡೆ ಇವತ್ತು ಎಲ್ಲ ನಾವೆಲ್ಲ ಸೇರಬೇಕಾದ್ರೆ ಒಂದು ಲಿಖಿತ ರೂಪ ಕಳಿಸಿರ್ತಾನೆ. ಜನಾಂಗ ಜಾತಿ ಅಲ್ಲ, ಪ್ರೀತಿ ಜಾತಿ. ಆ ಪ್ರೀತಿಯಲ್ಲಿ ಬಂದಿರತಕ್ಕಂಥ ಈ ಸೇವೆ ಇವತ್ತು ಪೌಡಪ್ಪರದು ಹುಟ್ಟುಹಬ್ಬ 1ನೇ ತಾರೀಕು, ಆಂಜನೇಯರ ಜಿಲ್ಲಾಧ್ಯಕ್ಷರು ಅವ್ರದ್ದು ಹುಟ್ಟುಹಬ್ಬ. ಇವತ್ತೆಲ್ಲ ನಮಗೇನಪ್ಪ ಅಂದರೆ ಒಂದು ಖುಷಿಯಾಗುತ್ತೆ. ಅನೇಕ ಜನರು ಇವತ್ತು ನಾನು ವಾಟ್ಸಪ್, ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಎಷ್ಟೋ ಜನ ಬ್ಲಾಕ್ ಅಧ್ಯಕ್ಷರುಗಳದು, ಜಿಲ್ಲಾಧ್ಯಕ್ಷರುಗಳದು ಹುಟ್ಟುಹಬ್ಬ ಇದ್ದಾರೆ. ಸಂತೋಷ ಆಗ್ತದೆ. ಈ 1/6/2005 ಇದೆಯಲ್ಲ, ಈ ಒಂಥರ ಏನೋ ಹಬ್ಬದ ವಾತಾವರಣ ನಮಗೆಲ್ಲ ಒಂದು ಇನ್ನೂ ಶಕ್ತಿ ಬರ್ತದೆ ಅಂತೇಳಿ ಪೌಡಪ್ಪರಿಗೂ ಅವ್ರ ಕುಟುಂಬಕ್ಕೆ, ಅವರಿಗೆ ಮತ್ತು ಅವ್ರಿಗೆ ಇನ್ನೂ ಹೆಚ್ಚಿನಲ್ಲಿ ಶಕ್ತಿ ಕೊಡಲಿ, ಆಂಜನೇಯರಿಗೂ ಒಳ್ಳೆಯ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಕೊಡ್ತೀನಿ. ನಾವು ಕರ್ನಾಟಕ ಬೀದಿ ಬದಿ ವ್ಯಾಪಾರದವರಂದರೆ ನಮ್ಮ ರಾಜ್ಯಾಧ್ಯಕ್ಷರು ಈಗ ಆಲ್ರೆಡಿ ಇಡೀ ಕರ್ನಾಟಕ ತುಂಬಾ ಇದನ್ನು ಎಬ್ಬಿಸಿದ್ರೆ. ಆಲ್ರೆಡಿ ನಾವು ಕರ್ನಾಟಕ ತುಂಬಾ ನಮ್ಮ ರಾಜ್ಯಾಧ್ಯಕ್ಷರು ಯಾವ ಮಾರ್ಗದಾಗ ಹೋಗ್ತಾರ, ನಾವು ಎಲ್ಲರೂ ಅವ್ರ ಜೊತೆ ಕೈ ಗೂಡಿಸ್ಕಿಸಿಂದ ಅವ್ರ ಮಾರ್ಗದಾಗ ಹೋಗಿ ಎಲ್ಲರನ್ನೂ ಸೇವೆಯನ್ನು ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಾರ. ಆ ಅವಕಾಶ ನಾವು ಕಳ್ಕೊಳಲ್ಲ. ಎಲ್ಲರಿಗೆ ನಮ್ಮ ಬೀದಿ ಬದಿ ವ್ಯಾಪಾರ ಜನರಿಗೆ ಮುಂದಿನ ದಿನಮಾನದಲ್ಲಿ ಎಲ್ಲರಿಗೆ ಸೇವೆ ಮಾಡ್ತೇವೆ ಅಂತ ಹೇಳಿಕೆಸಿಂದ ನಾವು ಎಲ್ಲ ಒಂದೇ ತಾಯಿ ಮಕ್ಕಳು, ಯಾವ ಜಾತಿ ಭೇದ ಇಲ್ಲ, ಎಲ್ಲ ಬೀದಿ ವ್ಯಾಪಾರ ಅಂದ್ರೆ ಒಂದೇ ಜಾತಿ ಅಂತ ಹೇಳಿಕೆಸಿಂದ ನಾವೆಲ್ಲರೂ ಮುಂದಿನ ದಿನದಲ್ಲಿ ಅಣ್ತಮ್ಮರಾಗಿ ನಡೆಯಮು. ನಾವು ಯಾವುದೇ ಕೆಲಸ ಕಾರ್ಯಗಳಿದ್ರೆ ಅಂದ್ರೆ ಫೋನ್ ಮುಖಾಂತರ ನಾ ಯಾವುದೋ ಊರಾಗಿರಲಿ, ರಾಜ್ಯಾಧ್ಯಕ್ಷ ಯಾವ ಊರಾಗಿರಲಿ, ಯಾವ ಊರಾಗಿದ್ರು ಅಂದರೂ ನಾವು ರಾಜ್ಯಾಧ್ಯಕ್ಷನ ಕರ್ಕೊಂಡು ಕಸಿಂದ ನಮ್ಮ ಆಂಜನೇಯರನ್ನ ಕರ್ಕೊಂಡು ಅಲ್ಲಿಗೆ ಬಂದ ಕಸಿಂದ ನಾವು ಅವ್ರದ್ದು ಏನು ಇದ್ರು ಅಂದರೂ ಅವ್ರನ್ನ ಏನೋ ಅವ್ರದ್ದು ಅಲ್ಲಿ ಹೆಚ್ಚು ಕಮ್ಮಿ ಒಂದೊಂದು ದೇಶದಲ್ಲಿ ನಡೀತಿರ್ತಾವೆ. ಇನ್ನೂ ಕೆಲವೊಂದು ಕಡೆ ಇದು ಒತ್ತಡ ಐತೆ, ಎಬ್ಸೋದು ಇನ್ನಾದರೂ ಕೆಲವೊಂದು ಕಡೆ ಏನೂ ಆಗಿಲ್ಲ, ವೆಂಡಿಂಗ್ ಜೂನ್ ಅದು ಅಂತಲ್ಲಿ ನಾವೆಲ್ಲ ಹೋಗಿಂದ ಕೈ ಕೂಡಿಸಿ ಅವ್ರಿಗೆ ಏನೈತಿ ಹೆಲ್ಪ್ ಮಾಡಿಕೊಂಡು ಬರ್ತೇವೆ ಅನ್ನೋದು ಮಾತು ಹೇಳಿ ನಾನು ಒಂದು 2 ಮಾತು. ಆ್ಯಕ್ಚುಲಿ ನಾವು ಎಷ್ಟೇ ಯಾವುದೇ ರೀತಿ ಎಷ್ಟು ದೊಡ್ಡ ಮಟ್ಟದ ವಿಷಯ ಮಾಡಿದ್ರು ಅದು ಕಡಿಮೆನೇ. ಈ ದಿನ ಏನು ಅವ್ರದ್ದು ಇಬ್ಬರದ್ದು ಛಲವಾದಿ ಸರು, ನಮ್ಮ ರಾಜ್ಯಾಧ್ಯಕ್ಷರದು, ಮತ್ತು ಛಲವಾದಿ ಸರ್ ಉಪಾಧ್ಯಕ್ಷರು, ಮತ್ತು ಹನುಮಂತ್ ಸರ್ದು ಎಲ್ಲರದ್ದು, ಮತ್ತು ಮಹಿಳೆಯರ ವಿಭಾಗದಲ್ಲಿ ಶಾರದಾ ಅವ್ರ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ತುಂಬ ಜನದಿದೆ ಈ ದಿನ. ಯಾರ್ದಾದ್ರೂ ಮಿಸ್ ಆಗಿದ್ದರೆ ಅವ್ರಿಗೂ ನಮ್ಮ ಕಡೆಯಿಂದ ಅವ್ರಿಗೂ ವಿಷಯ ತಿಳಿಸ್ತಾ ಇದ್ದೀವಿ. ಮತ್ತು ಅವರು ನಮಗೋಸ್ಕರ ಯಾರ್ದು ರಾಜ್ಯಾಧ್ಯಕ್ಷರು 365 ದಿನನೂ ನಮಗೋಸ್ಕರ ಶ್ರಮಿಸಿದ್ದಾರೆ. ಈ ದಿನ ಅವ್ರನ್ನ ಖುಷಿಯಾಗಿಡೋಕ್ಕೆ ತುಂಬ ಬ್ಯುಸಿಲಿರ್ತಾರೆ. ಈ ದಿನ ನಮ್ಮದು ಒಂದು ಪುಟ್ಟ ಕಾಣಿಕೆ, ನಮ್ಮೆಲ್ಲರದು ಇದೊಂಥರ ಪುಟ್ಟ ಕಾಣಿಕೆ. ಇದು ಹೇಳಿ ಅವ್ರಿಗೆ ಆಯಸ್ಸು, ಆರೋಗ್ಯ ಎಲ್ಲರಿಗೂ, ಎಲ್ಲರೂ ಹಿಂಗೆ ಒಂದೇ ಕುಟುಂಬದ ಥರ ಇರ್ತೀವಿ, ಇರೋ ಥರ ದೇವರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀವಿ.